ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಹೇಳ್ತಾ ಇದು ಕಾಲಾಗಿತ್ತು. ಇತ್ತೀಚೆಗೆ ಯಾಕೋ ಬೆಳಗ್ಗೆ ಬೇಗ ಹೇಳೋಕ್ಕಾಗ್ತಾಯಿಲ್ಲ. ಇವಾಗ 4 ಗಂಟೆ ಅನ್ನೋತ್ತಿಗೆ ಎದ್ಬಿಡ್ತಿದ್ದೆ. ಬಟ್ ಇವಾಗ ಆಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ನಿದ್ದೆ ಸರಿ ಆಗ್ತಾಯಿಲ್ಲ ಅಂದ್ಕೊತೀನಿ, ಅದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ. ಹಾಗೆ ಬೆಳಗ್ಗೆ ಎದ್ಬಿಟ್ಟು ಕಸನೆಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಎದ್ಲು. ನನ್ನ ಮಗಳು ಸಮಾಧಾನ ಮಾಡಿ ತಲೆ ಬಚ್ಕೊಳ್ಳೋ ಹೊರಗೆ ಬಂದಿದ್ದೀನಿ. ನಾನು ತಲೆ ಬಚ್ಕೊಳ್ತಾ ಯಾವಾಗ್ಲೂ ಅಷ್ಟೇ, ಇವರೆಲ್ಲ ಎದ್ದಿರ್ತಾರಲ್ವ, ಅವರೆಲ್ಲ ಮಾತಾಡೋದನ್ನ ಕೇಳ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ತಲೆ ಬಚ್ಕೋತಾ ಇರ್ತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ನನಗೂ. ಕಮ್ಮಿ ಆಗ್ತಾಯಿಲ್ಲ. ಯಾಕಂತ ಗೊತ್ತಾ, ನನ್ನ ಮಗಳಿಂದ ನನಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದೆ. ನನ್ನ ಮಗನಿಗೂ ಸ್ಟಾರ್ಟ್ ಆಗಿತ್ತು, ಅವನಿಗೂ ಕಮ್ಮಿ ಆಗ್ತಾ ಬಂತು, ಅವಳಿಗೂ ಕಮ್ಮಿ ಆಗ್ತಾ ಬಂತು. ಬಟ್ ನನಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೇಗೆ ಕಮ್ಮಿ ಮಾಡ್ಕೋಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಮೆಡಿಷನ್ ಮಾತ್ರ ಎಲ್ಲದೂ ಮಾಡಾಯಿತು. ಸ್ಟೀಮ್ ತಗೋ ಅಂತ ಹೇಳಿದ್ರು, ಸ್ಟೀಮು ತೊಗೊಂಡೆ. ಬಟ್ ಕಮ್ಮಿ ಮಾತ್ರ ಆಗ್ತಾಯಿಲ್ಲ. ಹೋಗ್ತಾ ಜಾಸ್ತಿ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಮುಖ ನೋಡಿದ್ರು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ದಪ್ಪ ಆದಂಗೆ ಅನ್ನಿಸ್ತಾ ಇದೆ. ಅಮ್ಮನೂ ಎದ್ದಿದ್ಲು. ಅಮ್ಮ ಹತ್ರ ನನ್ನ ಹಸ್ಬೆಂಡ್ ಅಂದರೆ ನಮ್ಮ ಮನೆಯವರು ಇದ್ದರು, ಅವಳನ್ನು ಆಟ ಆಡಿಸ್ತಾಯಿದ್ರು. ಸೊ ತಲೆ ಬಚ್ಕೊಂಡಾಯಿತು. ಅಲ್ಲಿ ಸ್ವಲ್ಪ ಆಂಟಿ ಕರೆದ್ರಂತ ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿಕೊಂಡು ಒಳಗೆ ಬಂದೆ. ಮತ್ತು ಒಳಗೆ ಬರ್ತಿದ್ದಂಗೆ ಎಲ್ಲ ಕಸನೆಲ್ಲ ಒರೆಸ್ತಾ ಆ ಕಡೆ ಈ ಕಡೆ ಟೇಬಲ್ನೆಲ್ಲ ಇಟ್ಟಿರ್ತೀನಲ್ವ, ಅದು ಸ್ವಲ್ಪ ಧೂಳು ಕೂತಿತ್ತು ಅಂತ ಅದನ್ನೂ ಒರೆಸ್ದೆ. ನನ್ನ ಮಗನೂ ಎದ್ಬಿಟ್ಟಿದ್ದ. ಅವನಿಗೆ ಎದ್ದ ತಕ್ಷಣ ಒಂದು ಅಭ್ಯಾಸ ಏನಂದರೆ, ಹೋದ ತಕ್ಷಣ ನೀರು ಕುಡಿತಾನೆ. ಒಳ್ಳೆ ಹ್ಯಾಬಿಟ್ ಅಲ್ವಾ, ಹೋದ ತಕ್ಷಣ ನೀರು ಕುಡಿಯೋದು. ಮತ್ತು ಅಡುಗೆ ಮನೆ ಬಂದಿದ್ದೆ, ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ ಕಡಲೆ ಬೀಜ ಮತ್ತು ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೆ. ಬಟಾಣಿ ಕಾಳು ನೆಂದಿದೆಯೋ ಇಲ್ಲ ಅಂತ ಹೇಳಿ ನೋಡೋಣ ಅಂತ ನೆನೆಸ್ಕೋತಾ ಇದ್ದೆ. ಮತ್ತು ಈ ಕಡೆ ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ನನಗೊಂದು ಅಭ್ಯಾಸ ಇದೆ. ಏನಂದರೆ, ಬಿಸಿ ನೀರಿಗೆ ಲೆಮನ್ ಮತ್ತು 1 ಸ್ಪೂನ್ ಹನಿ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಇದೆ. ಇದರಿಂದ ಡೈಜೆಷನ್ ಚೆನ್ನಾಗುತ್ತೆ ಮತ್ತು ಬಾಡಿ ಹೈಡ್ರೇಟ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಕೆಲವೊಮ್ಮೆ ಸ್ಕಿಪ್ ಆಗಿಬಿಡುತ್ತೆ, ಕೆಲವೊಂದು ಸಲ ಕುಡಿತೀನಿ. ಮತ್ತು ಏನಂದರೆ, ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ ಕೂಡ ಇದೆ, ಅದನ್ನು ತೊಗೋಬೇಕಾದ್ರೊಟ್ಟಿಗೆ. ಮತ್ತು ಬಿಸಿಬೇಳೆ ಭಾತಕ್ಕಂತ ಹೇಳಿ ಇಲ್ಲಿ ತೊಗರಿಬೇಳೆ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಹಸಿ ತೊಗರಿಬೇಳೆ ಪ್ಯಾಕೆಟ್ನ ಒಡೆದ್ಬಿಟ್ಟು ಹಾಗೆ ಖಾಲಿಯಾಗಿದ್ದ ಡಬ್ಬಕ್ಕೆ ರೀಫಿಲ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಭಾತ್ಗೋಸ್ಕರ ಬೀನ್ಸ್ ಮತ್ತು ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಆಲೂಗೆಡ್ಡೆ, 2 ಟೊಮೆಟೊ ಹಣ್ಣು, 2 ಈರುಳ್ಳಿನ ತೊಗೊಂಡಿದ್ದೀನಿ. ಅಷ್ಟು ಜಾಸ್ತಿ ಏನೂ ತೊಗೊಂಡಿಲ್ಲ. ಇದೊಂಥರ ಬಿಸಿಬೇಳೆ ಭಾತ್ ಪೌಡರ್ ಹಾಕಲ್ಲ, ಸಾಂಬಾರು ಪೌಡರ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಮೊದಲೇ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನ ಒಂದ್ಸಲ ತೊಳೆದು ನೆನೆಸಿಟ್ಟಿದ್ದೆ. ಮತ್ತು ಅದರೊಳಗೆ ಸ್ವಲ್ಪ ಕಲರ್ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ನೆನೆಸಿ ತೊಳೆದು ಮತ್ತು ಇಲ್ಲಿ ತೊಳೆದಿಟ್ಕೊಂಡೆ ಒಂದು ಕುಕ್ಕರಿಗೆ. ಅದೇ ಸಣ್ಣ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ. ಅದ್ರಲ್ಲಿ ಹಾಕ್ಕೊಂಡ್ರೆ ನಾವು ಇಬ್ಬರೇ ಇರೋದಲ್ವ, ನಾನು ನಮ್ಮ ಮನೆಯವರು, ನನ್ನ ಪೃಥ್ವಿ ಮಾತ್ರ ಇರೋದಲ್ವ. ಸ್ವಲ್ಪ ತಿನ್ನೋದಕ್ಕೆ ಅದೇ ಜಾಸ್ತಿ ಆಗಿಬಿಟ್ಟಿರುತ್ತೆ, ಅದೇ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಆ ಸಣ್ಣ ಲೋಟದಲ್ಲಿ ಅಕ್ಕಿ, ಬೀನ್ಸು, ಆಲೂಗೆಡ್ಡೆ ಮಾತ್ರ ಹಾಕ್ಕೊಂಡು ವಿಷಲ್ ಹೊಡಿಸ್ಕೋತೀನಿ. ಬಟಾಣಿ ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಕೊಂಡಿದ್ದಲ್ಲ, ಅದು ಕೂಡ ಹಾಕ್ಕೊತೀನಿ. ಇದಕ್ಕೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಹಾಕ್ಕೋತಾರೆ. ಇಷ್ಟ ಇದ್ದವ್ರು ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಕೊನೆಯಲ್ಲಿ ಹಾಕ್ಕೋತೀನಿ, ಅಂದರೆ ಒಗ್ಗರಣೆ ನಂಗೆ ಬಾಯಿ ಸಿಕ್ಕರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅದು ಒಂದು 3 ವಿಷಲ್ ಹೊಡಿಯೋದ್ರೊಳಗೆ ನಾನಿಲ್ಲಿ ಫೈನಲಾಗಿ ಮಸಾಲೆ ಒಗ್ಗರಣೆ ಏನು ಆ್ಯಡ್ ಮಾಡ್ತಾರಲ್ವ, ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋವರೆಗೂ ಬಿಟ್ಟು, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಹುರ್ಕೋಬೇಕು ನೀಟಾಗಿ. ಇದು ಹುರ್ಕೊಂಡಷ್ಟು ಈರುಳ್ಳಿ ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ, ಹಸಿ ಬಿಸಿ ಇಟ್ಕೊಳ್ಳೋದು ಬೇಡ. ನಾನು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟದಂಗೆ ಮಾಡ್ಕೋಬೋದು. ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ಹುರ್ಕೋಬೇಕು. ನಂತರ ಟೊಮೆಟೊ ಹಣ್ಣು ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹುರ್ಕೋತೀನಿ. ಅದು ಟೊಮೆಟೊ ಹಣ್ಣು ಸಾಫ್ಟ್ ಆಗೋದಕ್ಕೋಸ್ಕರ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೋತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ, ಹಾಗೆ ಟೈಮ್ ಕೂಡ ಜಾಸ್ತಿ ಹಿಡಿಯಲ್ಲ. ನಾನು ಆಲ್ರೆಡಿ ಈ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಅಲ್ವಾ, ಅದು ರಾತ್ರಿ ನೆನೆಸಿಟ್ಟಿದ್ದಂಥ ಒಣ ಬಟಾಣಿ ಕಾಳು ಇರುತ್ತಲ್ಲ, ಅದನ್ನ ಕೆಳಗೆ ಇಟ್ಬಿಟ್ಟಿದ್ದೆ. ಅದೇನೋ ಕೈ ಜಾರಿ ಬಿದ್ದೋಗಿ ಕವರೆಲ್ಲ ಒಡೆದೋಗ್ಬಿಟ್ಟು ಫುಲ್ ಮನೆ ತುಂಬ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಟೈಮ್ ಇರಲಿಲ್ಲ. ಬೇಗ ಮಾಡ್ಕೊಳ್ಳೋಣ, 8:15 ಆಯಿತು ಅಂತ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಅಷ್ಟು 8 ಗಂಟೆನೋ ಏನೋ ಆಗಿತ್ತು. ಟೊಮೆಟೊ ಹಣ್ಣು ಸಾಫ್ಟ್ ಆದ ನಂತರ ನಾನಿಲ್ಲಿ 1 ಸ್ಪೂನ್ 1.5 ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು
ಮೆಣಸಿನ ಪುಡಿನ ಹಾಕ್ಕೋತೀನಿ 1 ಸ್ಪೂನಷ್ಟು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂಗೆ ಖಾರ ಜಾಸ್ತಿ ಬೇಡ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು ಕೂಡ ಹಾಕ್ಕೊತೀನಿ. ಅಂದರೆ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಆದರೆ ಇದು ಅಂದರೆ ಬಿಸಿಬೇಳೆಬಾತು ಸ್ವಲ್ಪ ನೀರಾಗುತ್ತೆ, ಅಂದರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ. ಸ್ವಲ್ಪ ನೀರು ಬೇಕು ನಮಗೆ, ತೆಳು ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಸಾಕು ಅನ್ನೋರು ಸ್ವಲ್ಪ ಹಾಕ್ಕೋಬೋದು. ಅದಾಗ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅದು ಕುದಿಯೋದ್ರೊಳಗೆ ಕುಕ್ಕರ್ ವಿಷಲ್ ಕೂಡ ಆಗಿತ್ತು, ಮತ್ತು ಕುಕ್ಕರ್ ಆರೋದ್ರೊಳಗೆ ಅದು ಕೂಡ ಕುದಿಯುತ್ತೆ. ಅಷ್ಟರೊಳಗೆ ಪಾತ್ರೆ ತೊಳ್ಕೊಂಡು ನಾಳೆ ದೋಸೆ ನೆನೆಸಿಡೋಣ ಅಂತ ಹೇಳಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಗ್ಲಾಸಲ್ಲಿ 2 ಲೋಟ ಅಕ್ಕಿ, ಅಂದರೆ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡಿದ್ದೀನಿ. ಯಾಕಂದರೆ ಉಳಿದ್ರೆ ಪಡ್ಡು ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ, ಪಡ್ಡಿಗೂ ಅದರೊಟ್ಟಿಗೆ ಉಳಿದ್ರೆ ಹಾಗೆ ಮಾಡೋಣ ಅಂತೇಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. 2 ಮುಷ್ಟಿಯಷ್ಟು, ಅಂದರೆ 1 ಮುಷ್ಟಿಯಷ್ಟು ಕಡಲೆಬೇಳೆ, ಮತ್ತು ಅದರಲ್ಲಿ ಡಬಲ್ 1.5 ಅಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅಷ್ಟು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡ್ರೆ ಸೊಂಟಕ್ಕೆ ಒಳ್ಳೆಯದು, ಹಾಗೆ ಸೊಂಟ ನೋವು ಬರಲ್ಲ, ಮೈಕೈಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದು ನೆನೆಸಿಡೋದ್ರೊಳಗೆ ಈ ಕಡೆ ಒಗ್ಗರಣೆ ಕೂಡ ಆಗಿತ್ತು, ಅಂದರೆ ಒಗ್ಗರಣೆ ಮಸಾಲೆ ಏನಿದೆಯಲ್ಲ ಅದು ಆಗಿತ್ತು. ಈ ಕಡೆ ಕುಕ್ಕರ್ ಕೂಡ ವಿಷಲ್ ಚೆನ್ನಾಗಿತ್ತು. ನೋಡಿ ಎಷ್ಟು ನೀರು ಹಾಕಿದ್ದೆ, ಅದರಲ್ಲೂ ಒಂದು ಚೂರು ಕೂಡ ನೀರಿಲ್ಲ. ಅಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಪರವಾಗಿಲ್ಲ. ನೀವು ನಿಮಗೆ ನೀರು ಹಾಕೋದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ತೊಗರಿಬೇಳೆಗೆಲ್ಲ ನೀರು ಜಾಸ್ತಿ ಬೇಕಲ್ವ, ತಳ ಹಿಡಿದ್ರೆ ಕಷ್ಟ ಆಗುತ್ತೆ, ತಳ ಹಿಡಿದ್ರೆ ಚೆನ್ನಾಗಲ್ಲ ಬಿಸಿಬೇಳೆಬಾತು. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೀರು ಜಾಸ್ತಿ ಇದ್ದರೂ ಚೆನ್ನಾಗೇ ಇರುತ್ತೆ, ಅದೇ ಕಮ್ಮಿ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನನ್ನ ಮಗಳಿಗೂ ಇದನ್ನೇ ತಕ್ಕೊಂಡೆ ಒಂದು ಸ್ವಲ್ಪ ತಿನ್ಸೋಣ ಅಂತ ಹೇಳಿ. ಬಟ್ ಅವಳಿಗೆ ಕೋಲ್ಡ್ ಆಗಿರೋದ್ರಿಂದ ಅವಳು ತಿನ್ನಲೇ ಇಲ್ಲ, ಹಾಗೆ ಬಿಟ್ಬಿಟ್ಲು. ಅವಳು ತುಂಬ ಚೆನ್ನಾಗಿ ತಿಂತಿದ್ಲು, ಬಟ್ ಏನಾಗಿದೆಯೋ ಗೊತ್ತಿಲ್ಲ, ಇತ್ತೀಚೆಗೆ ಏನು ತಿಂತಾನೆ ಇಲ್ಲ. ಬೇಡ ನನಗೆ ಅಂತ ಓಡೋಗ್ಬಿಡ್ತಾಳೆ. ತಗೊಂಡು ಹೋದರೆ ಸಾಕು ಅಂತ ಶುರು ಹಚ್ಕೊಬಿಡ್ತಾಳೆ ಅಳೋದಕ್ಕೆ. ಹಾಗೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಏನು ಒಗ್ಗರಣೆ ಮಸಾಲೆ ಮಾಡ್ಕೊಂಡಿದ್ದೆ ಅದನ್ನ ಕುಕ್ಕರ್ಗೆ ಹಾಕೋತೀನಿ. ಕುಕ್ಕರ್ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಎಲ್ಲ ಕಡೆ ಅಕ್ಕಿಗೂ ಅನ್ನಕ್ಕೂ ನೀಟಾಗಿ ಮಸಾಲೆ ಬೆರಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಇದು ಬಿಸಿಬೇಳೆಬಾತು ಇರೋದೇ ಹಾಗೆ ಅಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಅಲ್ಲೊಂದು ಸ್ವಲ್ಪ ಹಾಗೆ ಉಳ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಚೆನ್ನಾಗಲ್ಲ. ಹಾಗೆ ನೋಡ್ಕೊಳ್ಳಿ, ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಕೂಡ ಒಂದು ಸ್ವಲ್ಪ ಸಣ್ಣ ಕುದಿ ಬರೋವರೆಗೂ ಹಾಗೆ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಫ್ಲೇಮ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಇಲ್ಲಿ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು, ನನ್ನ ಮನೆಯವರು, ನನ್ನ ಮಗನು 3 ಜನನೂ ಊಟ ಮಾಡೋದು ತಿಂಡಿ ತಿಂದಾಯಿತು. ತಿಂಡಿ ತಿಂದಾದ ನಂತರ ಇಲ್ಲಿ ಪಾತ್ರೆ ತೊಳ್ಕೊಂಡು ಅಂತ ಬಂದಿದ್ದೀನಿ. ಅದು ಬಿಸಿಬೇಳೆಬಾತು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಅಂದರೆ ನನಗೆ ಕೋಲ್ಡ್ ಆಗಿದೆ ಅಲ್ವಾ, ನನಗೇನು ಅಷ್ಟು ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಚೂರು ಉಪ್ಪು ಕಮ್ಮಿ ಹಾಕಿದ್ದೆ. ಉಪ್ಪು ಕಮ್ಮಿ ಆದರೆ ಏನೋ ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಬಟ್ ಉಪ್ಪು ಜಾಸ್ತಿ ಆದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಆ ರೀಸನಿಗೋಸ್ಕರ ಕಮ್ಮಿ ಮಾಡಿದ್ದೆ. ಮತ್ತು ಅಮ್ಮಗೂ ಕೂಡ ಥಂಡಿ ಆಗಿದೆ, ಅವಳು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅಂದರೆ ಥಂಡಿ ಎಲ್ಲ ನನಗೆ ಬಂದುಬಿಟ್ಟು ಅವರಿಬ್ಬರು ಆರಾಮಾಗಿದ್ದಾರೆ. ಬಟ್ ನಾನಿಲ್ಲಿ ನನಗಿನ್ನೂ ಥಂಡಿ ಆಗಿಲ್ಲ. ಅದಕ್ಕೆ ಹೇಳ್ತಾಯಿದ್ದೆ ಬೆಳಗ್ಗೆ ಬೇಗ ಹೇಳ್ಬೇಡ, ಪರವಾಗಿಲ್ಲ, ಏನಾಗಲ್ಲ, ಸ್ವಲ್ಪ ನಿಧಾನನೇ ಮಾಡ್ಕೊಳ್ಳೋಣ, ನಾನು ಕಸ ಗುಡಿಸಿನೆಲ್ಲ ಒರೆಸ್ಕೊಡ್ತೀನಿ, ನೀನು ತಿಂಡಿ ಮಾಡಿ ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತಿದ್ರು. ಬಟ್ ಪಾಪ ಅವರು ಅಲ್ಲಿ ಹೋಗೋ ಕೆಲಸ ಮಾಡಬೇಕು, ಇಲ್ಲಿ ಬಂದಮೇಲೆ ಕೆಲಸ ಮಾಡಬೇಕು, ಇಲ್ಲಿ ಮಾಡಿಸ್ತಾನೆ ಕೆಲಸ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ಬೆಳಗ್ಗೆ ಬೇಗ ಎದ್ದು ಮಾಡ್ತಿದ್ದೆ. ಹಾಗೆ ಇಲ್ಲಿ ಪಾತ್ರೆ ತೊಳೆದಾದ ತಕ್ಷಣ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಿಸಿಬೇಳೆಬಾತು ಏನೋ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ, ಮನೇಲಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಮಿಸ್ ಮಾಡಬೇಡಿ ಕಮೆಂಟ್ ಮಾಡೋದು. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.